ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಿರುವೆ ಮನವ ಕಾಡುವ ಸಿಮ್ ಕಾರ್ಡೇ ಸಿಗುವೆಯಾ ನಿಂದಮ್ಮಯ್ಯ ಅಂತೀನಿ. ಅಯ್ಯಯ್ಯೋ, ನೀರಲ್ಲಿ ಮೀನಿನ ಹೆಜ್ಜೆ ಕಾಣಲ್ಲ ಅಂತಾರೆ, ಆದ್ರೆ ರೂಮಲ್ಲಿ ಕಳೆದೋಗಿರೋ ಸಿಮ್ ಕಾರ್ಡು ಕಾಣಕ್ಕಿಲ್ಲ ಅಂತ ಇವ್ರಿಗೇನ್ ಗೊತ್ತು? ಇವ್ರ ಮನಕಾಯೋಗ ಗಾದೆಗಳನ್ನ ಅವಾಗವಾಗ ಎಕ್ಸ್ಚೇಂಜ್ ಮಾಡ್ಬೇಕು, ಗೊತ್ತಿಲ್ಲದೆ ಸುಮ್ನೆ ಏನೇನೋ ಗಾದೆಗಳು ಮಾಡ್ಬಿಡ್ತಾರೆ. ಅಯ್ಯೋ, ಸಿಮ್ ಕಾರ್ಡು ಸಿಕ್ಬಿಡಪ್ಪ. ಬಾಸ್ ಬರೋದ್ರೊಳಗೆ ಸಿಕ್ಕಿಲ್ಲ ಅಂದ್ರೆ ಬಾಸು ಅಲ್ಲೂ ದುರ್ಸ್ಬಿಡ್ತಾರೆ. ಅಯ್ಯೋ, ಎಲ್ಲಿದ್ಯಪ್ಪ, ಸಿಕ್ಬಿಡು ಸಿಮ್ಮೆ. ನೆನ್ನೆ ಆ ಚಲ್ವ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟ. ಇಲ್ಲಾಂದ್ರೆ ನೆನ್ನೆನೆ ಆ ಫೋನ್ ಲಪ್ಟಾಯಿಸ್ಬಿಡ್ತಿದ್ದೆ. ಇಷ್ಟೊತ್ತಾದ್ರೂ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಅಂದ್ರೆ ಏನೋ ಒಂದ್ ಸಮಸ್ಯೆ ಇದೆ. ಅದ ಹಂಗೆ ಇರ್ಲಿ. ಎಲ್ಲಿರುವೆ? ಈ ಬೆಂಕಿ ಬೇರೆ ಇಲ್ಲೇ ಅವನೇ, ಏನು ಹುಡುಕ್ತಾವನಲ್ಲ. ಅವನ್ ಇಲ್ಲೇ ಅವನೇ ಅಂದ್ರೆ ಫೋನ್ ಇಲ್ಲೇ ಎಲ್ಲೋ ಇರುತ್ತೆ. ನೋಡ್ತೀನಿ. ಚಲ್ವಾ, ಚಲ್ವಾ. ಆಹಾ, ಫೋನ್ ಇಲ್ಲೇ ಐತೆ. ಹೆಂಗಾರ ಮಾಡಿ ಈ ಫೋನ್ ತಗೋಬೇಕಲ್ಲ. ಓ ಅತ್ತೆ. ಏನತ್ತೆ? ಏನು ಇಲ್ಲ. ಚಲ್ವಾ ಎಲ್ಲಿ? ಅದು ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಯಾಕಂದ್ರೆ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಯಾಕಂದ್ರೆ ಬಾಸೆಲ್ ಹೋಗೋರೆ ಅಂತ ನನಗೂ ಗೊತ್ತಿಲ್ಲ. ಹೌದು, ಏನ್ ಇದ್ದಕ್ಕಿದ್ದಂಗೆ ರೂಮಿಗೆ ಬಂದ್ಬಿಟ್ಟಿದ್ದೀರಲ್ಲ, ಏನಾರ ಬೇಕಾಗಿತ್ತಾ? ಏನಿಲ್ಲ, ಸುಮ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ ಹಂಗೆಲ್ಲ ಸುಮ್ನೆ ಮಾತಾಡ್ಸ್ಕೊಂಡು ಹೋಗಿ ಬರಕಿಲ್ವಲ್ಲ? ಅಯ್ಯ, ನಿನ್ನ ಹತ್ರ ಎಲ್ಲ ಮಾತಾಡ್ಸಕ್ ಬಂದಿದ್ದು. ನಾನ್ ಬಂದಿದ್ದು ನನ್ನ ಅಳಿಯನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅದ್ ಸರಿ, ನೀನೇನೋ ಆಗ್ಲಿಂದ ಹುಡುಕ್ತಾ ಇದ್ಯಲ್ಲ, ಏನದು? ಈ ಅಮ್ಮಂಗೆ ಏನಾದ್ರೂ ಅಸಲಿ ವಿಷಯ ಹೇಳಿದ್ರೆ ಅದಕ್ಕೂ ಕೊಕ್ಕಿ ಹಾಕ್ಬಿಡ್ತಾರೆ. ಇದನ್ನು ಬೇರೆ ತರನೇ ಡೀಲ್ ಮಾಡ್ಬೇಕು. ಬೆಂಕಿ, ನಿನ್ನೆ ಕಣೋ ಕೇಳ್ತಿರೋದು, ಆಗ್ಲಿಂದ ಏನ್ ಹುಡುಕ್ತಿದ್ದೆ ಅಂತ. ಅದು ಬಾಸು ಉಂಗ್ರ ಬಿಚ್ಬೇಕಾರೆ ಕೈ ಜಾರಿ ಬಿದ್ದೋಗ್ಬಿಡ್ತಂತೆ, ಅದನ್ನ ಹುಡುಕಿಡು ಅಂದ್ರು ಹುಡುಕ್ತಾ ಇದ್ದೆ. ಅಯ್ಯೋ, ಚಲ್ವನ್ ಉಂಗ್ರನ? ಚಿನ್ನದ್ದು ಕಣೋ ಅದು. ನೀಟಾಗಿ ಎಲ್ಲ ಕಡೆ ಹುಡುಕಿ ಹುಷಾರಾಗಿ ಎತ್ತಿಡು, ಗೊತ್ತಾಯ್ತಾ? ಓ ಹೌದಾ, ನಾನು ಈಟ್ ದಿವಸ ಅದನ್ನ ಗೋಲ್ಡ್ ಅನ್ಕೊಂಡ್ಬಿಟ್ಟಿದ್ದೆ. ಆಯ್ತಾಯ್ತು, ಹುಡುಕು ಬೇಗ. ಇವ್ರೊಬ್ರು ಕಮ್ಮಿ ಇದ್ರು ನನ್ನ ಹುಡುಕು ಅಂತ ಹೇಳಕ್ಕೆ. ಅಯ್ಯಯ್ಯೋ, ಈಟೊತ್ತವರೆಗೂ ಸಿಮ್ ಕಾರ್ಡ್ ಕಾಣ್ತಿರ್ಲಿಲ್ಲ, ಈಗ ಸಿಮ್ ಕಾರ್ಡು ಫೋನು ಎರಡೂ ಕಾಣ್ತಾ ಇಲ್ವಲ್ಲ. ಬಾಸು ಸಿಮ್ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ ಅಲ್ಲೂ ದುರಿಸ್ತಾರೆ ಅನ್ಕೊಂಡಿದ್ದೆ, ಈಗ ಮೊಬೈಲು ಸಿಕ್ಕಿಲ್ಲ ಅಂದ್ರೆ ಇನ್ನು ಎಲ್ಲೆಲ್ಲಿ ಏನೇನು ಉದುರಿಸ್ತಾರೋ. ಅಯ್ಯಯ್ಯೋ, ಎಲ್ಲೋಯ್ತಪ್ಪ ಈ ಮೊಬೈಲು ಫೋನು ಫೋನು ಮೊಬೈಲು ಫೋನು. ಅವ್ವ ಯಾಕೆ ಇಲ್ಲಿ ನಿಂತವಳೆ? ಏನೇ ಹಿಂದೆಯಿಂದ ಯಾಕೆ ಬಂದೆ? ನೀನಿಲ್ಲೇನವ ಮಾಡ್ತಿದ್ಯಾ? ಕೈಯಲ್ಲಿ ಮೊಬೈಲ್ ಬೇರೆ ಇಟ್ಕೊಂಡಿದ್ಯಾ? ಮೊಬೈಲ್ ಸಿಕ್ತೇನವ? ಸಿಗ್ದೇ ಇದ್ರೆ ಬಿಟ್ಬಿಡ್ತೀನಾ? ಸಿಕ್ತು, ಇಲ್ಲೋಡು. ಆ ಚಲ್ವಾ ತಾನು ಹುಡುಕ್ತಿರೋ ಹುಡುಗಿ ದುರ್ಗಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ಇರೋದ್ ಒಂದೇ ಒಂದ್ ಅಸ್ತ್ರ, ಈ ಫೋನು. ಈ ಫೋನನ್ನ ನಾವು ಒಡೆದು ಚೂರ್ ಚೂರ್ ಮಾಡ್ಬಿಟ್ರೆ ಇನ್ ಯಾವ ಆಧಾರನೂ ಇರಲ್ಲ. ಅವರಿಬ್ರು ಇನ್ ಈ ಜನ್ಮದಲ್ಲಿ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಕೊಡವ ಇಲ್ಲಿ. ಇರ್ಲಿ ಬಿಡೆ. ದಿವ್ಯಾ, ಎಂತ ಕೆಲಸ ಮಾಡ್ದೆ ನೋಡ್ ನೀನು. ಹೋದ್ರೋಯ್ತು ಬಿಡವ, ಒಡ್ದಾಕ್ಬೇಕು ಅಂತ ತಾನೇ ಇದ್ದಿದ್ದು. ನೀನ್ ಹೇಳೋದು ಸರಿನೇ, ಆದ್ರೆ ಇದ್ರಲ್ಲಿ ಏನೈತೆ ಅಂತ ನೋಡೋದ್ ಬೇಡ್ವಾ? ಎತ್ಕೊಡೋದನ್ನ. ಅವ್ವ, ಇದ್ರಾಗ ಸಿಮ್ ಕಾರ್ಡೇ ಇಲ್ಲಲ್ಲವಾ? ಏನು, ಸಿಮ್ ಕಾರ್ಡೇ ಇಲ್ವಾ? ಹೌದಲ್ವಾ? ಸಿಮ್ ಕಾರ್ಡ್ ಅಲ್ಲವಾ? ನನ್ಗೇನ್ ಗೊತ್ತು ದಿವ್ಯಾ. ಈ ಫೋನು ಮಂಚದ ಮೇಲಿತ್ತು, ಆ ಪೆಂಗಿ ಏನೋ ಹುಡುಕ್ತಿದ್ದ. ಅವನ್ ಕಣ್ ತಪ್ಸಿ ಇದನ್ ಲಪ್ಟಾಯಿಸ್ಕೊಂಡ್ ಬಂದ್ಬಿಟ್ಟೆ. ಓಹೋ, ಆ ನನ್ನ ಮಗ ಸಿಮ್ನೆ ಹುಡುಕ್ತಿದ್ದ ಅನ್ಸುತ್ತೆ. ಏನ್ ಹುಡುಕ್ತಿದ್ಯಾ ಅಂತ ಕೇಳಿದಿಕ್ಕೆ ಬಾಸುಂಗ್ರ ಅದು ಇದು ಅಂತ ನನ್ನ ಹತ್ರನೇ ಓಡ್ಬಿಡ್ತಾನೆ.
ಈ ಸಿಮ್ ಇಲ್ದಿರೋ ಫೋನ್ ತಕೊಂಡ್ ಏನವ ಮಾಡ್ತೀಯ ನೀನು? ಸಿಮ್ ಇಲ್ದಿದ್ರೆ ಏನಂತೆ, ಇದ್ರಲ್ಲಿರೋ ನಂಬರ್ ಎಲ್ಲ ಡಿಲೀಟ್ ಮಾಡ್ಬಿಟ್ರೆ ಆ ಸಿಮ್ ಸಿಕ್ಕಿದ್ರು ಏನು ಮಾಡಕ್ಕಾಗಲ್ಲ. ಹೌದಲ್ವಾ? ಕೊಡವ, ಮೊದ್ಲು ಡಿಲೀಟ್ ಮಾಡ್ತೀನಿ. ಬೇಗ ಮಾಡು. ಆಯ್ತಾ? ಮಾಡ್ತಾ ಇದ್ದೀನಿ ರವ. ಅವ್ವ, ಆಪರೇಷನ್ ಸಕ್ಸಸ್. ಎಲ್ಲ ನಂಬರ್ ಡಿಲೀಟ್ ಆಯ್ತು. ಅಯ್ಯೋ ಹೌದಲ್ಲೇ, ಒಂದ್ ನಂಬರು ಇಲ್ಲ. ಒಳ್ಳೆ ಕೆಲ್ಸ ಮಾಡ್ದೆ. ಅತ್ತೆ, ಇದ್ಯಾವುದು ಫೋನು? ಇನ್ಯಾವುದು? ನಾನು ರಿಪೇರಿ ಮಾಡಿಸ್ಕೊಂಬಂದಿದ್ದು ಫೋನೇ ತಾನೇ ಇದು? ಅಲ್ಲ, ನಾನು ನಿಮ್ಗೆ ಹೇಳಿಲ್ವಾ ನಿಮ್ಗೆ ಈ ಫೋನ್ ಬೇಕು ಅಂದರೆ ಬಾಸು ಹತ್ರನೇ ಕೇಳಿ ಇಸ್ಕೊಳ್ಳಿ ಅಂತ? ನನ್ನನ್ನು ಮಾತಾಡ್ಸಂಗೆ ರೂಮಿಗೆ ಬಂದ್ಬಿಟ್ಟು ಈ ಫೋನ್ನ ಅಪೇಸ್ ಮಾಡ್ಕೊಂಬಂದಿದ್ದೀರಲ್ಲ, ಒಂದು ನಿಮಿಷಕ್ಕೆ ನನ್ನ ಎದೆ ಬಾಯಿಗೆ ಬಂದ್ಬಿಟ್ಟಿತ್ತು. ಕೊಡಿ ಈ ಕಡೆಗೆ ಫೋನ. ಏಯ್, ಇವನೇನವ ಇವನು? ಫೋನ ಕಿತ್ಕೊಂಡು ಹೋಗ್ಬಿಟ್ಟ. ಹೋದ್ರೋಗ್ಲಿ ಬಿಡು ದಿವ್ಯಾ, ನಂಬರ್ ಎಲ್ಲ ಡಿಲೀಟ್ ಮಾಡಿದೀವಲ್ಲ. ಅಶ್ಶೋ, ದಿವ್ಯಾ ಆ ಚೆಲ್ವ ಬಂದ ಅನ್ಸುತ್ತೆ. ಸೌಂಡ್ ಆಯ್ತು ಗಾಡಿ. ನಮ್ಮ ಬಾಸು ಯಾಕೆ ತಪ್ಪುಗಾಗೋರೆ ಅಂತ ಈಗ ಗೊತ್ತಾಯ್ತೈತೆ. ಬೆಂಕಿ ರಾಜ ಬಾಸು ಹುಡುಕ್ತೇನಪ್ಪ ಸಿಂಹ? ಹ್ಞೂ ಬಾಸು, ಸಿಮ್ ಕಾರ್ಡ್ನೇ ಹುಡುಕ್ತಾ ಐತೆ. ಓಹೋ ಹೌದಾ? ಅದೇನು ಸೂರ್ ಮೇಲೆ ಇತ್ತಪ್ಪ ಸಿಮ್ಮು? ಸುಮ್ಕಿರಿ ಬಾಸು, ತಮಾಷೆ ಮಾಡಬೇಡಿ. ಹಂಗೇನಿಲ್ಲ, ಅದು ಬೆಳಗ್ಗೆಯಿಂದ ಸಿಮ್ ಕಾರ್ಡ್ ಹುಡುಕಿ ಹುಡುಕಿ ಹೊಸಿ ಸೊಂಟನೋ ಬಂತು. ಹಂಗೆ ಹೊಸಿ ಸುಮ್ಮನೆ ಉಳ್ಕೊಳ್ಳೋಣ ಅಂತ ಬೆಡ್ ಮೇಲೆ ಉಳ್ಕೊಂಡು ಸೂರ್ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಆ ಟ್ರೆಗ್ ನೀವು ಬಂದ್ರಿ. ಹೌದಕ್ಕಲ್ಲ, ನೀನ್ ಪಾಪಚ್ಚೆ ಸೊಂಟನ ಓದ್ಕೊಂಡು ಮಲಗಿದ್ದೆ, ನಾನು ಬಂದ್ಬಿಟ್ಟೆ. ಅದಕ್ಕೆ ನೀನು ಎದೋಳ್ಬಿಟ್ಟೆ. ಆಹಾ, ಏನ್ ಕತೆ ಕಟ್ತೀಯಲ್ಲ. ಲೈ ಬೆಂಕಿ, ನಾನು ನಿನ್ನ ಬಾಸು ಕಂಡ್ಲಾ? ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನಾನು ಅತ್ತಾಗ ಹೋಯ್ತಿದ್ದಂಗೆ ನೀನ್ ಇತ್ತಾಗ ಆಯಾಗ ಮಲ್ಕೊಂಡು ಕಾಲ ಕಳೆದ್ಬಿಟ್ಟಲ್ವಾ? ಈಗ ಬತ್ತಿದಂಗೆ ಚೆನ್ನಾಗಿ ಬಣ್ಣ ಕಟ್ತಿದ್ಯಾ. ಇದು ಬಣ್ಣ ಅಲ್ಲ ಬಾಸು, ನಿಜ. ಈ ನಿಮ್ ಶಿಷ್ಯನ ಮೇಲೆ ನಿಮಗ್ ನಂಬಿಕೆ ಅಲ್ವಾಗಾರೆ? ನೀವು ಮೈ ಆದ್ರೆ ನಾನು ನಿಮ್ ಮೈ ಮೇಲಿರೋ ಚರ್ಮ ಇದ್ದಂಗೆ. ನಾನ್ ಸುಳ್ಳು ಹೇಳ್ತೀನಾ? ಲೇ 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 ಲೇ, ನೀನ್ ಹೇಳ್ತಾ ಇರೋದು ಸತ್ಯ ಅಂತಾನೆ ಅನ್ಕ. ಆದ್ರೆ ಸಿಮ್ ಕಾರ್ಡ್ ಇರೋದು ಇಟೇ ಉದ್ದ. ಅದನ್ನ ಬೆಳಗ್ಗೆಯಿಂದ ಹುಡುಕೋದು ಸಿಗ್ಲಿಲ್ಲ ಅಂದ್ರೆ ಏನ್ಲ ಅರ್ಥ? ಇಲ್ಲೇ ಎಲ್ಲೋ ಬಿದ್ದೈತೆ ಅಂದ್ಮೇಲೆ ಸಿಗ್ಬೇಕು ತಾನೆ. ಏನ್ ಮಾಡೋಣ ಬಾಸು, ಗ್ರಾಚಾರ ಕೆಟ್ರೆ ಕಂಕಳಲ್ಲಿರೋ ಮಗುನೂ ಕಾಣಲ್ವಂತೆ. ಊರೆಲ್ಲ ಸುತ್ಕೊಂಡ್ ಬಂದ್ಮೇಲೆನೆ ಮಗು ಕಾಣದಂತೆ. ಬೆಳಗ್ಗೆಯಿಂದ ಸಿಮ್ ಕಾರ್ಡ್ ಹುಡುಕ್ತಾ ಹುಡುಕ್ತಾ ನನ್ನ ಬೆನ್ನು ಮೂಳೆ ಎಲ್ಲ ಮುರಿದೋಗದೆ. ಇದ್ರ ಮಧ್ಯೆ ಒಂದ್ ಕತೆ ಬೇರೆ ಆಯ್ತು, ಅದು ಬಿಡಿ, ಬೇಕಾಗಿಲ್ಲ. ಸಿಮ್ ಕಾರ್ಡ್ ಹುಡುಕೋ ಇದ್ರಲ್ಲಿ ನಾನು ಬೆಳಗ್ಗೆಯಿಂದ ಏನು ತಿದ್ದಿಲ್ಲ ಗೊತ್ತಾ? ನನ್ನ ಮ್ಯಾಗ ಹೊಸಿಯಾರು ಕನಿಕರ ಅದೇ ನಿಮಗೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ಕಂದ ಮುದ್ದು ಜಾಣ ಮರ್ರಿ, ಏನು ತಿಂದಿಲ್ವಪ್ಪ? ಇಲ್ಲ ಬಾಸು, ಬೇಕಿರ್ ಮೂಸಿ ಮೂಸಿ. ಹಾಗೆ ಮೋಸದ ಮೇಲೆ ಇರ್ಲಿ. ನನ್ಗೋಸ್ಕರ ಬೆಳಿಗ್ಗೆಯಿಂದ ಏಟೊಂದು ಕಷ್ಟಪಟ್ಟು ಊಟ ತಿಂಡಿ ಎಲ್ಲೂ ಬಿಟ್ಟು ಇಲ್ಲೆಲ್ಲ ಹುಡ್ಕಾಡಿದ್ಯಾ. ಅಂತದ್ರಲ್ಲಿ ನಿಂಗೆ ಒಂದೇ ಒಂದು ಬಿರಿಯಾನಿ ಕೊಡ್ಸಕ್ಕಿಲ್ವ ನಾನು? ಅದು ಹೋಗು, ಮೊದಲು ನನ್ನ ಗಾಡಿ ಒರೆಸಿ ರೆಡಿ ಮಾಡ್ಕೋಗು, ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಸರಿ ಬಾಸು. ಆದ್ರೆ ಸಿಮ್ಮು, ನೀನ್ ಬರಗಂಟ ನಿನ್ ಡ್ಯೂಟಿಯ ನಾ ಮಾಡ್ತಾ ಇರ್ತೀನಿ. ನೀವ್ ಹೋಗ್ಲಾ? ಹೋಗು, ನನ್ ಗಾಡಿ ಒರ್ಸೋಗು. ಬಾಸು, ಇವತ್ತು ಗಾಡಿನ ಹೆಂಗೆ ತೊಳೆದು ಕ್ಲೀನ್ ಮಾಡ್ತೀನಿ ಅಂದ್ರೆ ಬಿರಿಯಾನಿ ತಿನ್ನಕ್ ತಟ್ಟೆನೇ ಬೇಡ, ಸೀಟ್ ಮ್ಯಾಗೆ ಹಾಕೊಂಡು ತಿನ್ಬಿಡ್ಬೋದು. ಆಮೇಲೆ ನೆಕ್ಕುವಂತೆ ಮೊದ್ಲು ತೊಲ್ಗು. ಇವನೇ ಬೆಳಗ್ಗೆಯಿಂದ ಹುಡ್ಕವನೆ, ಇವನ್ಗೆ ಸಿಗ್ಲಿಲ್ಲ ಅಂದ್ಮೇಲೆ ನಾನೆಲ್ಲಿಂದ ಹುಡ್ಕದಪ್ಪ? ಅಯ್ಯೋ ದೊಡ್ಡವ್ರೆ, ಯಜಮಾನ್ರೆ, ನಿಮ್ಮ ಹೆಸರು ನಂಗೆ ಗೊತ್ತಿಲ್ಲ. ಎಲ್ಲಿದ್ದೀರಿ ನೀವು? ನಿಮ್ಮ ಸಿಮ್ ಸಿಗೋದು ಯಾವಾಗ? ನಿಮ್ಮ ಮಗಳನ್ನ ನಾ ಭೇಟಿ ಮಾಡೋದು ಯಾವಾಗ? ನೀವು ಹೇಳಿದ್ನಲ್ಲ, ನಾವು ಬುಡ್ಸ್ ಹೇಳೋದು ಯಾವಾಗ ಅವಳಿಗೆ? ಇಷ್ಟು ದಿವಸ ಫೋನ್ ಹುಡ್ಕೋ ಕೆಲಸ ಆಗಿತ್ತು, ಈಗ ಫೋನ್ ಸಿಕ್ತು, ಸಿಮ್ ಹೋಯ್ತು.